ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಹೌದು ವೀಕ್ಷಕರೇ, ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಇಟ್ಟಿಗೆ ಬಟ್ಟಿಗಳಲ್ಲಿ ಕತ್ತೆಗಳಿಗೆ ನರಕ ದರ್ಶನ. ಕತ್ತೆ ಮೇಲೆ ಭಾರವಾದ ಇಟ್ಟಿಗೆಗಳನ್ನ ಹೇರಿ ಸಾಗಾಣಿಕೆ. ಇಟ್ಟಿಗೆ ಗೂಡು ಕಟ್ಟಲು ಕತ್ತೆಗಳ ಮೂಲಕ ಇಟ್ಟಿಗೆ ಸಾಗಾಣಿಕೆ. ಕತ್ತೆಗಳ ತೊಡೆಭಾಗದಲ್ಲಿ ಹಗ್ಗದಿಂದ ಬಿಗಿದ ಪರಿಣಾಮ ಗಾಯ. ರಕ್ತ ಬರುತ್ತಿದ್ದರೂ ಇಟ್ಟಿಗೆ ಸಾಗಾಣಿಕೆ. ಇಟ್ಟಿಗೆ ಬಟ್ಟಿಗಳಲ್ಲಿ ಕತ್ತೆಗಳಿಗೆ ಚಿತ್ರಹಿಂಸೆ. ಜಂಬಗಿ ಗ್ರಾಮದ ಬಳಿಯಿರುವ ಇಟ್ಟಿಗೆ ಬಟ್ಟಿಗಳು. ಕಾಸು ಅವರ ಸಂಘ ಮೌಲಾಸಾಬ್ ಸನದಿ ಎಂಬುವರ ಇಟ್ಟಿಗೆ ಬಟ್ಟಿಗಳು. ಕತ್ತೆಗಳಿಗೆ ಹಿಂಸೆ ಎಂದು ಸ್ಥಳೀಯರ ಆರೋಪ. ಇಟ್ಟಿಗೆ ಬಟ್ಟಿ ಮಾಲೀಕರ ಮೇಲೆ ಕ್ರಮಕ್ಕೆ ಆಗ್ರಹ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗ್ರಾಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನೆಡೆ ಸತ್ಯದ ಕಡೆ. ಸ್ಟೋರಿ ಹೊಡೆದ್ಬಿಡು ಸರ್. ಇದು ಜಮಖಂಡಿ ತಾಲೂಕಿನ ಸುತ್ತಮುತ್ತಲ ಗ್ರಾಮ ಪ್ರದೇಶದೊಳಗೆ ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗಳು ಸುಮಾರು 100 ಕಂಡು ಬರ್ತಾವೆ ಜಮಖಂಡಿ ತಾಲೂಕಿನಾದ್ಯಂತ. ಅವು ಸಂಪೂರ್ಣವಾಗಿ ಅನಧಿಕೃತಗಳದಾವ, ಏನು ಕಾನೂನಿನ ಮಾನ್ಯತೆ ಇಲ್ಲ ಅವಕ್ಕೆ. ಅಲ್ಲಿ ಏನು ಮಾಡ್ತಾರಂದ್ರೆ ತಮ್ಮ ಕೆಲಸಕ್ಕಾಗಿ ಕತ್ತೆಗಳನ್ನು ದುಡಿಸ್ಕೋತಾರೆ ಮಾಲೀಕರು. ಅದು ಕತ್ತೆಗಳನ್ನು ಹೆಂಗೆ ದುಡಿಸ್ಕೋತಾರಂದ್ರೆ ಸಂಜೆ ಹಿಡಿದ ರಾತ್ರಿ ಹಗಲಂದು ಏನು ಅದಕ್ಕೆ ಟೈಮಿಂಗ್ ಸೆನ್ಸ ಇಲ್ಲ. ಪ್ರಾಣಿಗಳನ್ನು ಮನಸೋ ಇಚ್ಛೆ ಬಂದಂತ ಥಳಿಸಿ ಆ ಪ್ರಾಣಿಗಳನ್ನು ದುಡಿಸ್ಕೋತಾರೆ. ನಮ್ಮ ಸಂವಿಧಾನದ ಪ್ರಕಾರ 1960ರ ಕಾಯ್ದೆ, ಏನು ಭಾರತದ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಪ್ರಕಾರ ಪ್ರಾಣಿಗಳನ್ನು ದುಡಿಸ್ಕೊಳ್ಳೋದು, ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಪ್ರಾಣಿಗಳನ್ನು ಹಸಿವಿನಿಂದ ಬಳಲಿಸುವುದು, ಪ್ರಾಣಿಗಳ ಮೇಲೆ ಸಾಲವನ್ನು ಪಡೆಯೋದು, ಇವೆಲ್ಲವೂ ಸಂಪೂರ್ಣವಾಗಿ ನಿಷಿದ್ಧವಾಗೈತೆ ಕಾನೂನು ಪ್ರಕಾರ. ಹಿಂಗಿದ್ದಾಗ ಮಾತ್ರ ನಮ್ಮ ಜಮಖಂಡಿ ತಾಲೂಕದ ಕಾನೂನನ್ನು ಧಿಕ್ಕರಿಸಿ ಇಲ್ಲಿರ್ತಕ್ಕಂಥ ಒಬ್ಬ ಏನು ಅನಧಿಕೃತ ಬಟ್ಟಿ ಮಾಲಕರುಗಳು ಏನು ಮಾಡ್ತಾರೆ ಅಂದ್ರೆ ಪ್ರಾಣಿಗಳನ್ನು, ಕತ್ತೆಗಳನ್ನು ಸುಮಾರು ಒಂದು ಕತ್ತೆಗೆ ಸುಮಾರು 50-60 ಇಟ್ಟಂಗಿಗಳನ್ನು ಸಾಲು ಹಾಕಿ ಅವು ಇನ್ನೊಂದು ದಡ ಸೇರುವಂಗೆ ಮಾಡ್ತಾರೆ. ಸಂಪೂರ್ಣವಾಗಿ ಪ್ರಾಣಿಗಳ ಮೇಲೆ ಒಂದು ಮಾನಹಾನಿಯನ್ನು ಮಾಡ್ತಾರೆ ಇವರು. ಅದಕ್ಕೆ ನನ್ನ ಆಗ್ರಹ ಏನೈತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇವರು ಇಟ್ಟಂಗಿಗಳು ಏನು ಬಟ್ಟಿಗಳು ಅದಾವಲ್ಲ, ನಮ್ಮ ಜಮಖಂಡಿ ತಾಲೂಕು ಆಡಳಿತ ಇವ್ರ ಮೇಲೆ ಸಂಪೂರ್ಣವಾಗಿ ಕಾನೂನು ಕೈಗೊಳ್ಬೇಕು. ಯಾಕಂದ್ರೆ ಅವು ಮೊದಲೇ ಅವು ಅನಧಿಕೃತ ಅದಾವ. ಹೊಳ್ಳಿ ಪ್ರಾಣಿಗಳನ್ನ ದುಡಿಸ್ಕೋತಾರೆ, ಅದು 2ನೇದು ಅಫೆನ್ಸ್. ಇನ್ನು 3ನೇದು ಅಫೆನ್ಸ್ ಏನಂದ್ರೆ, ಅಲ್ಲಿ ಇಟ್ಟಂಗಿ ಬಟ್ಟಿಗೆ ಹೋದ್ರೆ ಸಣ್ಣ ಮಕ್ಕಳುಗಳನ್ನು ಸಹಿತ ಅವರು ದುಡಿಸ್ಕೋತಾರೆ. ಏನು ಬಾಲ ಕಾರ್ಮಿಕ ಪದ್ಧತಿ ಒಳಗೆ ಅದು ಸಹ ನಿಷಿದ್ಧವಾಗತ್ತೆ. ಏನು 18 ವಯಸ್ಸು ಇರ್ತಕ್ಕಂಥ ಒಳಗಿನ ಮಕ್ಕಳನ್ನು ದುಡಿಸ್ಕೊಳ್ಳುವಂಗಿಲ್ಲ. ಆದರೂ ಈ ಇಟ್ಟಂಗಿ ಬಟ್ಟಿ ಮಾಲಕರು ಸಣ್ಣ ಹುಡುಗರು ಸಹ ಜೀತದಾಳಾಗಿ ದುಡಿಸ್ಕೋತಾರೆ. ನಮ್ಮ ಸಂವಿಧಾನದ ಪ್ರಕಾರ ಜೀತದಾಳನೂ ಮುಕ್ತ ಐತಿ, ಏನು ಜೀತವನ್ನು ಇಟ್ಕೊಳ್ಳುವಂಗಿಲ್ಲ. ಆದ್ರೆ ಈ ಇಟ್ಟಂಗಿ ಬಟ್ಟಿ ಮಾಲಕರು ಏನು ಮಾಡ್ತಾರೆ, ವರ್ಷಕ್ಕೆ ಇಂತಿಷ್ಟು ಕೊಡ್ತೀವಿ ಅಂತೇಳಿ ಹಗಲ ರಾತ್ರಿ ಏನಿದೆ ಅವ್ರಿಗೆ ಟೈಮಿಂಗ್ ಸೆನ್ಸ್ 8 ಅವರ್ ಡ್ಯೂಟಿ ಏನು ಅವ್ರು ಫಾಲೋ ಅಪ್ ಮಾಡಂಗಿಲ್ಲ. ಹಗಲ ರಾತ್ರಿ ಅಂತ ಇಟ್ಟಂಗಿ ಬಟ್ಟಿ ಮಾಲಕರು ದುಡಿಸ್ಕೋತಾರೆ ಅವ್ರನ್ನ. ಏನು ಸಂಪೂರ್ಣವಾಗಿ ನಮ್ಮ ಜಮಖಂಡಿ ತಾಲೂಕಿನಾದ್ಯಂತ ಹಿಂಗೆ ಅನಧಿಕೃತ ಇಟ್ಟಂಗಿ ಬಟ್ಟಿಗಳನ್ನು ಜಪ್ತ್ ಮಾಡಬೇಕು ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು. ಇಲ್ಲಂತರೂ ನಾ ವೈಯಕ್ತಿಕವಾಗಿ ಹೇಳ್ತೀನಿ, ನಮ್ಮ ಜಮಖಂಡಿ ಒಳಗೆ ತಾಲೂಕು ಆಡಳಿತ ಅಂತೂ ನರಸತ್ತು ಹೋಗೈತಿ. ಇಲ್ಲಿ ಎಷ್ಟು ಕಣ್ಣು ಮುಂದೆ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳು ಅದಾವ. ಅವೆಲ್ಲವನ್ನು ನೋಡಿ ಸಹ ನಾವು ಎಚ್ಚರಿಸ್ತೀವಿ ಅವ್ರಿಗೆ, ನೋಡ್ರಿ ಇಂಥಲ್ಲೆಲ್ಲ ಹಿಂಗೆ ನಡೆಯಾಕತ್ತೈತಿ, ನೀವು ಹೋಗ್ರಿ ಇಲಾಖೆಯವ್ರು ಕ್ರಮ ಕೈಗೊಳ್ರಿ ಅವ್ರ ಮೇಲೆ ಅಂದ್ರೆ ಅದನ್ನೊಂದು 2 ದಿನ ಫಾಲೋ ಅಪ್ ಮಾಡ್ತಾರೆ ಇವ್ರು ನಮ್ಮ ಜಮಖಂಡಿ ಅವರು. ಮತ್ತು 3ನೇ ದಿನ ಅದು ಯಥಾಸ್ಥಿತಿಯಾಗಿರ್ತೈತಿ. ಅದಕ್ಕೆ ನಾನು DC ಅವ್ರಿಗೆ ಏನು ಆಗ್ರಹ ಮಾಡ್ತೇನೆ ಅಂದ್ರೆ,
ನಮ್ಮ ಜಮಖಂಡಿ ಎ ಸಿ ಆಫೀಸ್ದವ್ರನ್ನ ತಹಸೀಲ್ದಾರ್ ಅವ್ರನ್ನ ಈಗ ಇಲ್ಲಿದ ಹೊರಗೆ ಹಾಕ್ರಿ ಪೈಲ ಅವ್ರನ್ನ ಏನು ದಕ್ಷ ಆಡಳಿತಗಾರನ್ನ ತೊಗೊಂಡು ಬರ್ರಿ. ಅಂದಾಗ ಮಾತ್ರ ನಮ್ಮ ಜಮಖಂಡಿ ತಾಲೂಕು ಒಳಗೆ ಅನ್ಯಾಯ, ಅತ್ಯಾಚಾರಗಳು, ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳಕ್ಕೆ ಸಾಧ್ಯ ಆಕೈತೆ ಅಂತ ನಾನು ಆಗ್ರಹಿಸ್ತೀನಿ. ಕೂಡಲೇ ಇಟ್ಟಂಗಿ ಬಟ್ಟಿ ಮಾಲೀಕರು ಮತ್ತು ಇಟ್ಟಂಗಿ ಬಟ್ಟಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಹೋದ್ರೆ ತಾಲೂಕು ಆಡಳಿತದ ಮುಂದೆ ನಾವು ಬೃಹತ್ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ನನ್ನ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಾನು ಎಚ್ಚರಿಸ್ತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಬೋಳಲ್ಗಡದ್, ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಜಿಲ್ಲಾಧ್ಯಕ್ಷ.